ಚಳ್ಳಕೆರೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜನ್ಮದಿನಾಚರಣೆ ಪ್ರಯುಕ್ತ ಬಾಬೂಜಿಯವರಿಗೆ ಪುಷ್ಪಮಾಲೆ ಸಲ್ಲಿಸಿ ಶಾಸಕರಾದ ಟಿ ರಘುಮೂರ್ತಿ ಅವರು ಮಾತನಾಡಿದರು. ದೇಶ ಕಂಡ ಅಪ್ರತಿಮ ರಾಜಕಾರಣಿ, ದೇಶದ ಉಪ ಪ್ರಧಾನಮಂತ್ರಿ ಹಾಗೂ ಹಲವಾರು ಖಾತೆಗಳನ್ನು ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟು ಹಸಿರು ಕ್ರಾಂತಿಯನ್ನಾಗಿ ಮಾಡಿದ್ದು ದೊಡ್ಡ ಸಾಧನೆ. ಈ ಸಾಧನೆಗೆ ಬಾಬೂಜಿಯವರಿಗೆ ಹಸಿರು ಕ್ರಾಂತಿಯ ಹರಿಕಾರರು ಎಂಬ ಬಿರುದು ಪಡೆದಂಥವರು. ಇವರ ಆದರ್ಶಗಳು, ಇವರ ಸೇವೆ ಅನನ್ಯ. ಇವರು ದಕ್ಷತೆಗೆ ಹೆಸರಾಗಿದ್ದವರು ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹಾಗೂ ಪೌರಾಯುಕ್ತರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ದಲಿತ ಮುಖಂಡರುಗಳು ಹಾಗೂ ಮಾಜಿ ನಗರಸಭಾ ಸದಸ್ಯರು ಹಾಗೂ ಅಧಿಕಾರಿಗಳು ಹಾಗೂ ಮುಖಂಡರುಗಳು ಇದ್ದರು. ಖಾತೆಗಳನ್ನು ಹೊಂದಿ ಕೇಂದ್ರದಲ್ಲಿ ಅವರು ಭಾಳಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೇಳಿ ಅವರ ಹೆಸರನ್ನು ಪಡೆದಿದ್ದಾರೆ. ಅವರ ಜಯಂತಿಯನ್ನು ಇವತ್ತು ನಾವು ಸರಳವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತೀವಿ. ಇವತ್ತು ಜೊತೆಗೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೂ ಕೂಡ ನಾವು ಮಾಲಾರ್ಪಣೆ ಮಾಡಿದ್ದೀವಿ. ಇದು ಏಪ್ರಿಲ್ 14ರಂದು ಅವರ ಜಯಂತಿಯನ್ನು, ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಯಂತಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಏನಿದೆ, ಅವತ್ತಿನ ದಿವಸ ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಕೂಡ ಜಂಟಿಯಾಗಿ ಆಚರಣೆ ಮಾಡೋಂಥ ಕೆಲಸ ನಾವು ಸ್ಟೇಜ್ ಕಾರ್ಯಕ್ರಮ ಇರ್ಬೋದು, ಜನಗಳ ಕಾರ್ಯಕ್ರಮ ಇರ್ಬೋದು, ಮೆರವಣಿಗೆ ಇರ್ಬೋದು, ಅದನ್ನೆಲ್ಲ ಮಾಡೋದ್ರ ಮುಖಾಂತರ ಅವತ್ತು ನಾವು ಮಾಡ್ತಾಯಿದ್ವಿ. ಇವತ್ತು ಸರಳವಾಗಿ ನಾವು ಈ ಜಯಂತಿಯನ್ನು ಇವತ್ತು ಮಾಲಾರ್ಪಣೆ ಮಾಡಿ ಅವರಿಗೆ ನಮನಗಳನ್ನು ಸಲ್ಲಿಸಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಅಧಿಕಾರಿ, ತಹಶೀಲ್ದಾರವರು ಮತ್ತು ನಗರಸಭೆ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಇದ್ದಾರೆ. ನಮ್ಮ ಮುಖಂಡರುಗಳು ಎಲ್ಲ ಜನಾಂಗದ ಮುಖಂಡರಿರ್ಬೋದು, ಸಾರ್ವಜನಿಕವಾಗಿ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ಮಾಜಿ ಆಗಲಿ ಜನಪ್ರತಿನಿಧಿಗಳಿರ್ಬೋದು, ಎಲ್ಲ ಸೇರಿ ನಾವು ಇವತ್ತು ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ, ಈ ಸಂದರ್ಭದಲ್ಲಿ ಅವರ ತತ್ವ ಆದರ್ಶಗಳನ್ನು, ಅವ್ರು ಮಾಡಿದಂಥ ಸೇವೆಯನ್ನು ಎಲ್ಲರೂ ಕೂಡ ಸ್ಮರಿಸೋಂಥ ಸಂದರ್ಭ. ಏಕೆಂದರೆ ಅವರು ಇದ್ದಂಥ ಸಂದರ್ಭದಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರಿಗೆ ಆ ಒಂದು ಅದೃಷ್ಟ ಸಿಗಲಿಲ್ಲ. ಆದ್ರೂ ಅವರು ಪ್ರಧಾನಮಂತ್ರಿ ಆಗಲಿಲ್ಲ ಅಂದ್ರೂ ಉಪ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಏನೆಲ್ಲ ಆಗಬೇಕು, ಹಸಿರು ಕ್ರಾಂತಿಯ ಅಧಿಕಾರ ಅಂಥೇಳಿ, ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ ಏನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಏನು ಅವರ ಒಕ್ಕಣೆ ಅವರ ಒಂದು ಆಶೆ ಇತ್ತು, ಅದಕ್ಕೆ ಪೂರಕವಾಗಿ ಇವರು ಕೂಡ ಕೆಲಸ ಮಾಡಿದ್ದಾರೆ. ಹಸಿರು ಕ್ರಾಂತಿಯ ಅಧಿಕಾರ ಅಂತೇನು ಅವರು ಬಿರುದನ್ನು ಪಡೆದಿದ್ದಾರೆ, ಜೊತೆಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಅವರಿಗೆ ನಮನಗಳನ್ನು ಸಲ್ಲಿಸಿ ನಾನು ಹೇಳುವಂಥ